ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಕ್ರಿಯರಾದ ಸುರ್ಜೇವಾಲಾ ಕೆಎನ್ ರಾಜಣ್ಣ ರಾಜೀನಾಮೆಯ ಬಳಿಕ ಕಾಣೆಯಾಗಿದ್ದಂತಹ ಕೈ ಉಸ್ತುವಾರಿ ಇದೀಗ ಮತ್ತೆ ರಾಜ್ಯ ಕೈ ಪಡೆಯ ರಾಜಕೀಯದಲ್ಲಿ ಸುರ್ಜೇವಾಲಾ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಶಾಸಕರ ರಿಲೀಫ್ ಟೂರಿಗೆ ಬ್ರೇಕ್ ಹಾಕಿದ್ರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಕ್ರಿಯರಾದ ಸುರ್ಜೇವಾಲಾ ಕೆಎನ್ ರಾಜಣ್ಣ ರಾಜೀನಾಮೆಯ ಬಳಿಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕಾಣೆಯಾಗಿದ್ರು. ಆದರೆ ಇದೀಗ ಮತ್ತೆ ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ರಾಜಕೀಯ ಸಕ್ರಿಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುರ್ಜೇವಾಲಾ ಅವರು. ಶಾಸಕರ ರಿಲೀಫ್ ಟೂರ್ಗೆ ಬ್ರೇಕ್ ಹಾಕಿದ್ರ ಹಾಗಾದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಅಧಿಕಾರ ಹಂಚಿಕೆ ಮತ್ತೆ ಆರಂಭವಾಗ್ತಾ ಇದ್ದಂತೆ ಅಲರ್ಟ್ ಆದ್ರ ದೆಹಲಿ ನಾಯಕರು. ಸದ್ಯಕ್ಕೆ ಯಾವುದೇ ಪ್ರವಾಸ ಮಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ತಾಕೀತು ಮಾಡಿದಾರಂತೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೈಕಮಾಂಡ್ ಸಂದೇಶವನ್ನು ಕಳುಹಿಸಿಕೊಟ್ಟಿದೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕ ಸಂದೇಶ ಬಂದಿದೆ. ಸೊ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಶಾಸಕರನ್ನ ವಿದೇಶಕ್ಕೆ ಕಳಿಸ್ಕೊಟ್ಟು ವಿದೇಶದಲ್ಲಿ ಕೂತ್ಕೊಂಡು ಕುರ್ಚಿಯನ್ನು ಯಾವ ರೀತಿಯಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋದರ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಒಂದು ಬಣದ ನಾಯಕರು. ಆದರೆ ಅದಕ್ಕೆ ಸುರ್ಜೇವಾಲಾ ಅವರು ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಸುರ್ಜೇವಾಲಾ ಅವರು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಹೊತ್ತು ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರು ವಿದೇಶಕ್ಕೆ ಹೋಗೋದು ಬೇಡ, ವಿದೇಶಕ್ಕೆ ಹೋದರೆ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಅದೆಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಅನ್ನು ಹಾಕಿದ್ದಾರೆ.